ನಿಮಿಷ ಕೇಳಿಸ್ಕೊಳ್ಳಿ. ಫಾರೂಕ್ ಅವ್ರ ಆರಂಭದಲ್ಲಿ ಏನ್ ಹೇಳಿದ್ರು? ಕರಿಬಾರ್ದಿತ್ತು, ಕರೆದ್ಮೇಲೆ ಹಿಂಗ್ ಮಾಡ್ತಾರ ನಮಗೆ ಬೇಜಾರಾಗ್ತೇವೆ. ಅವ್ರು ಕರೀರಿ ಅಂತ ನಿಮಗೆ ತಾಂಬೂಲ ತಗೊಂಡು ನಾವು ಆ ಒಂದು ಹೆಣ್ಣು ಮಗಳನ್ನ ಮುಸಲ್ಮಾನರು ಅಥವಾ ಹಿಂದೂ ಕ್ರಿಶ್ಚಿಯನ್ ಅಂತ ಅಲ್ಲ, ಈ ನಾಡಿಗೆ ಕೀರ್ತಿ ತಂದಿರ್ತಕ್ಕಂಥ ಒಂದು ಹೆಣ್ಣು ಮಗಳನ್ನ ಗೌರವ ಕೊಡ್ತಕ್ಕಂಥದ್ದು, ಮತ್ತೆ ಅದನ್ನ ಅವರ ವ್ಯಕ್ತಿತ್ವಕ್ಕೆ ಮಹಾನ್ ಸಾಧಕರು ಕಾಣಿಸ್ಲಿಲ್ವಾ? ಅಲ್ಲ, ಒಂದ್ ನಿಮಿಷ, ಎಲ್ಲಾ ಸಾಧಕರು ಕಾಣ್ತಾರೆ. ಈ ಸರಿ ಮಾಡಿದೀವಿ, ಇನ್ನೂ ಅತ್ಯುತ್ತಮವಾದ ಸಾಧಕರು ಮುಂದಿನ ವರ್ಷ ಕರಿತೀವಿ. ಆಲ್ರೆಡಿ ಕರೆದಿದ್ದೇವೆ ಬೇರೆ ಬೇರೆ ಸಾಧಕರನ್ನ. ಬರೀ ಇವರು ಚಿದಾನಂದ ಇವರಿದ್ರು, ನಮ್ಮ 100 ವರ್ಷ ಶತಾಯುಷಿಗಳು, ಅವರನ್ನು ಮಾಡಿದ್ದೀವಿ. ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿದ್ರು ವೆಂಕಟೇಶ್ ಮೂರ್ತಿ ಅವ್ರನ್ನ. ಹಾಗೆ ಹಲವಾರು ನಾಯಕರುಗಳನ್ನ ಯಾರು ಕರ್ನಾಟಕಕ್ಕೆ, ಕನ್ನಡ ಭಾಷೆಗೆ, ಕರ್ನಾಟಕದ ನೆಲ ಜಲ ಭಾಷೆಗೆ ಹೋರಾಡಿರ್ತಾರೋ ಅವರನ್ನ ಕರೆದು ಮಾಡ್ತೇವೆ. ಅದು ನಮ್ಮ ಜವಾಬ್ದಾರಿ. ಕಾಂಗ್ರೆಸ್ ಪಕ್ಷ ಮಾಡಿ. ಫಾರೂಕ್ ಅವರೇ, ನಿಮಗೆ ಈ ಪ್ರಶ್ನೆ ಆರಂಭದಿಂದಲೂ ನಿಮ್ ಕಿವಿಗೆ ಈ ಪ್ರಶ್ನೆ ತುಂಬಾ ಸಲ ಹೋಗಿರುತ್ತೆ ಅಂತ ಹೇಳ್ತೀನಿ. ಅಂದ್ರೆ ನೀವು ವಿಗ್ರಹ ಪೂಜೆಯನ್ನ ಒಪ್ಪಲ್ಲ. ಈಗ ಅವ್ರನ್ನ ಉದ್ಘಾಟನೆ ಕರೆದ್ರು ಅವ್ರ ಮನಸ್ಸಿನಿಂದ ಅದ್ ಮಾಡಕ್ಕಾಗಲ್ಲ. ಒಂದ್ ಕರೆದಿದಾರಲ್ಲ ಅಂತ ಬಂದು ಉದ್ಘಾಟನೆಗೆ ಬಂದು ಹೋಗ್ಬೇಕು. ಅದೊಂದ್ ರೀತಿ ನಿಮ್ಗೂ ಕಸಿವಿಸಿ ಧರ್ಮದವ್ರಿಗೆ, ಅಂಡ್ ನೋಡ್ತಾ ಇರೋರ್ಗೆ, ಈ ರೀತಿಯಾಗಿ ಮಾತಾಡ್ತಾ ಇರೋರ್ಗೂ ಕಸಿವಿಸಿ. ಒಂದ್ ಸೆಕೆಂಡ್, ಅದನ್ನ ಅವ್ರಿಗೆ ಕೇಳ್ತಾರೆ. ತಡೀರಿ, ಬೇಡ ತಡೀರಿ, ಆ ಧರ್ಮದವ್ರು ಇದಾರ್ರಿ. ನಾನು ಏನ್ ಕೇಳ್ಬೇಕು ಅನ್ನೋದು ನಾನು ಕೇಳ್ತೀನಿ. ಸುಮ್ನೆ ಯಡಿಯೂರಪ್ಪ, ಇದೇ ಬಸವರಾಜ ಬೊಮ್ಮಾಯಿ, ಇದೇ ಆಲೋಚಕ್ ಅವರು ಟೋಪಿ ಹಾಕೊಂಡಾಗ ಮುಜುಗರ ಆಗ್ಲಿಲ್ವಾ ನಿಮ್ಗೆ? ಕೇಳ್ರಿ ಇಲ್ಲಿ. ಆಯ್ತು, ಅವ್ರು ಕೇಸರಿ ಚಾಲ ಟೋಪಿ ಹಾಕಿದ್ರು ಹಾಕಿಸ್ಕೊಳ್ತೀವಿ, ಶಾಲ್ ಕೆಳಗ್ ಹಾಕಿ ಎಂತ ನಮಾಜ್ ಮಾಡಿ ಅಂದ್ರು ಮಾಡ್ತೀವಿ. ನಾವ್ ಹಂಗೆ ಒಂದ್ ನಿಮಿಷ, ನಾನು ಹೇಳ್ತೀನಿ. ಇದೇ ತನ್ವೀರ್ ಸೇಠ್ ಅವರು ಇದೇ ಪ್ರತಾಪ್ ಸಿಂಹನ ಜೊತೆನಲ್ಲಿ ತಾಯಿ ಚಾಮುಂಡೇಶ್ವರಿಗೆ ಪೂಜೆ ಮಾಡಿ ದಸರಾವನ್ನ ಆಚರಿಸಿದ್ದಾರೆ. ಧರ್ಮ ಅಲ್ಲ. ಒಂದು ಶಾಲೆನಲ್ಲಿ ಒಂದು ಶಾರದಾ ಪೂಜೆ ಮಾಡಿದ್ರೆ ಎಲ್ಲಾ ಧರ್ಮದವರು ಬಂದು ಪೂಜೆ ಮಾಡ್ತಾರೆ. ಎಲ್ಲಾ ಧರ್ಮದವರು ಶಾರದಾ ದೇವಿ ಅಂದ್ರೆ ಜ್ಞಾನದ ದೇವಿ ಅಂತ ಹೇಳಿ ಕನ್ಸಿಡರ್ ಮಾಡೋದು. ಅದನ್ನ ಮಾತಾಡಕ್ ಆ ಧರ್ಮದವ್ರನ್ನ ತರಿಸಿದೀವಿ. ತಡೀರಿ, ನಾನು ಕೇಳಿದ್ನಲ್ಲ ಪ್ರಶ್ನೆಯನ್ನ ಫಾರೂಕ್ ಅವರೇ. ವಿಗ್ರಹ ಪೂಜೆ ನಿಮ್ಮಲ್ಲಿ ಒಪ್ಪಲ್ಲ, ಅಂಡ್ ಈ ರೀತಿಯಾಗಿ ಕರೆದಾಗ ಕಸಿವಿಸಿ ನಿಮ್ಗೂ ಆಗುತ್ತೆ, ನೋಡ್ತಾ ಇರೋರ್ಗೂ ಆಗುತ್ತೆ. ಯಾಕೆ ಧರ್ಮದಿಂದ ಆಗಲ್ಲ ಮೇಡಮ್? ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ನನಗೂ ಪ್ರತಿ ವರ್ಷ ಬಂದಾಗ ಹಿಂಗ್ ತಗೊಳ್ಬೇಕಾದ್ರೆ ಅಲ್ಲ, ಅದೇ ಏನು ಅನ್ಸಲ್ಲ, ಪರವಾಗಿಲ್ಲ. ಒಂದ್ ನಿಮಿಷ ಹೇಳ್ತೀನಿ, ಯಾಕಂದ್ರೆ ಅಲ್ಲಾಹು ಒಬ್ಬನೇ, ನಾವು ನಂಬೋದು ಅಲ್ಲಾಹ್ ಒಂದೇ. ಒಂದ್ ನಿಮಿಷ ಹೇಳ್ತೀನಿ ಕೇಳಿ, ನಾವು ಅಲ್ಲಾಹ್ ಒಂದೇ ನಂಬೋದು. ಆದ್ರೆ ನಮ್ಮ ಧರ್ಮ ಏನ್ ಹೇಳುತ್ತಂದ್ರೆ, ಯಾವುದೇ ಧರ್ಮಕ್ಕೆ ಧಕ್ಕೆ ಬರ್ದಂಗೆ ನೋಡ್ಕೊಳ್ಳೋದು ನಮ್ ಕೆಲಸ ಇದೆ. ಇವಾಗ ಏನೋ ನೀವು ಪ್ರೀತಿ ವಿಶ್ವಾಸದಲ್ಲಿ ಕರೀತೀರಾ, ನಿಮ್ ಮನೇಲಿ ದೀಪಾವಳಿ ಇರುತ್ತೆ, ಬನ್ನಿ ಅಂತ ಹೇಳ್ಬಿಟ್ಟು ಸಿಹಿ ಊಟ ಮಾಡಕ್ ನಾವು ಬರ್ತೀವಿ. ಒಂದ್ ನಿಮಿಷ ಕೇಳಿ, ಪೂಜೆಗೂ ಕರೀತಾರೆ. ನಾನ್ ನಿಮ್ಗೆ ಸಿಂಪಲ್ ಆಗಿ ಈಗಲೇ ನಾನು ಪ್ರೂಫ್ ತೋರಿಸ್ತೀನಿ, ನಾನೇ ಆರತಿ ತಗೊಂಡಿರೋದನ್ನ ತೋರಿಸ್ತೀನಿ. ಒಂದ್ ನಿಮಿಷ ಕೇಳಿ ಮೇಡಮ್, ಗಣೇಶ ಹಬ್ಬಕ್ಕೆ ನಮಗೂ ಕರೀತಾರೆ. ಈಗಲೂ ನಾನು ಇವಾಗ ಫ್ರೈಡೇ ಇಂದ ಹಿಡಿದು ಸಂಡೇವರೆಗೂ ಫುಲ್ ಬಿಸಿ ಇದ್ದೀನಿ. 50 ಪ್ರೋಗ್ರಾಮ್ಗಳಿದೆ. ಒಂದ್ ನಿಮಿಷ ಹೇಳ್ತೀನಿ ಕೇಳಿ, ಒಂದ್ ನಿಮಿಷ ಕೇಳಿ. ನೀವು ಕೇಳ್ತಾರ ಪ್ರಶ್ನೆಗೆ ಉತ್ತರ ಕೊಡ್ತಾ ಇರೋದು ನಾನು. ಹಬ್ಬಕ್ಕೆ ಬಂದು ಹೋಳಿಗೆ ತಿನ್ಕೊಂಡು ಹೋಗಿ ಅಂತ ನಿಮಗ್ ಕರೆಯೋದು ಅದು ಬಹಳ ಒಳ್ಳೆಯ ಬೆಳವಣಿಗೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಹಬ್ಬದ ಊಟ ಕರಿತೀವಿ, ಪೂಜೆಗೆ ಬನ್ನಿ ಅಂತ ಕರೆಯಲ್ಲ ಅಲ್ವಾ? ಪೂಜೆಗೆ ಬನ್ನಿ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಂದು ಬಾಗ್ನ ತಗೊಂಡೋಗಿ ಅಂತ ಕರೆದ್ರೆ ಬರ್ತೀರಾ ಸರ್? ಬರಲ್ಲ ಸರ್, ನೀವು ಬರಲ್ಲ. ನೋಡಿ ಮೇಡಮ್, ಒಂದ್ ನಿಮಿಷ ನೋಡಿ, ಇಲ್ಲೇ ಇರೋದು ಒಂದು ಬಾಂಧವ್ಯ. ಒಂದ್ ನಿಮಿಷ ಹೇಳ್ತೀನಿ ನೋಡಿ, ಸ್ನೇಹ ಒಂದು ಉಳಿಸ್ಕೊಳ್ಳೋದಕ್ಕೋಸ್ಕರ ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಅವ್ರಿಗೆ ಬೇಡ ಅನ್ನೋ ಒಂದು ಮೆಸೇಜ್ ಏನಾದ್ರು ಪಾಸ್ ಮಾಡೋ ಪ್ರಯತ್ನ ಇವತ್ತವರೆಗೂ ನಾನು ಹೇಳ್ತೀನಿ ಕೇಳಿ. ನನ್ನ ಸ್ವಂತ ಅಣ್ಣ ತಮ್ಮದ್ರಕ್ಕಿಂತ ಹೆಚ್ಚಾಗಿ ನನ್ನ 3 ಹಿಂದೂ ಬ್ರದರ್ಸ್ಗಳಿದ್ದಾರೆ. ನನ್ನ ಸ್ವಂತ ಅಣ್ಣ ತಮ್ಮಂದ್ರಕ್ಕಿಂತ ಹೆಚ್ಚಾಗಿ ನಾನು ಅವ್ರನ್ನ ಪ್ರೀತಿಸ್ತೀನಿ, ಅವರು ಅದೇ ರೀತಿ ನನ್ನೂ ಪ್ರೀತಿಸ್ತಾರೆ. ಒಂದ್ ನಿಮಿಷ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂದ್ರೆ, ಯಾಕಂದ್ರೆ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಲ್ಲ, ಓಪನ್ ಸ್ಟೇಜ್ ಮೇಲೆ ಹೇಳ್ತಾ ಇದ್ದೀನಿ ನಾನು. ನನಗೆ ನನ್ಗಿಂತ ದೊಡ್ಡವ್ರು 3 ಜನ ಇದ್ದಾರೆ, ಆದ್ರೆ ಅವ್ರಿಗೆ ಅಷ್ಟು ಕೊಡದೇ ಇರೋ ರೆಸ್ಪೆಕ್ಟ್ ಅವ್ರಿಗೆ ಕೊಡ್ತೀನಿ. ಯಾಕಂದ್ರೆ ನನ್ನ ಕಷ್ಟ ಸುಖಕ್ಕೆ ನನ್ನ ಜೊತೆ ಪ್ರತಿಯೊಂದಕ್ಕೂ ಕೈ ಜೋಡಿಸಿರೋರು ಇದ್ದಾರೆ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಪ್ರತಿಯೊಂದಕ್ಕೂ ಅವರು ಮನೆಯಲ್ಲಿ ಎಷ್ಟು ಜನ ಅಣ್ಣ ತಮ್ಮಂದ್ರೆ 4 ಜನ ಅಂತಾರೆ. ಒಂದ್ ನಿಮಿಷ, ಅದೇ ರೀತಿ ನಾನು ಹೇಳ್ತಾ ಇರೋದು. ಅವ್ರು ಕರೆದಿರೋದು ಬರೀ ಉದ್ಘಾಟನೆಗೋಸ್ಕರ. ಉದ್ಘಾಟನೆ ಹೆಂಗಾಗುತ್ತೆ ಅನ್ಕೊಂಡಿದ್ರಿ ನಿಮ್ಮ? ಮೇಡಮ್ ಒಂದ್ ನಿಮಿಷ, ಉದ್ಘಾಟನೆ ಕರೀತಾರೆ, ನನಗೂ ಬಹಳಷ್ಟು ಜಾಗ ಕರೆದಿದ್ದಾರೆ. ಕೆಲವು ಜಾಗದಲ್ಲಿ ಬಂದು ನನಗೂ ತಿಲಕ ಹಂಚಕ್ ಬರ್ತಾರೆ. ನಾನು ಹೇಳ್ತೀನಿ ಇಲ್ಲಪ್ಪ ನಾನು ಬೇಡ ಅಂದ್ರೆ ಯಾರು ಅಕ್ಷಕ್ಕೆ ನನಗೆ ಫೋರ್ಸ್ ಮಾಡಿಲ್ಲ, ನೀನು ಹಂಚ್ಕೊಂಡ್ಬಿಡಿ ಅಂತ ಮಾಡೇ ಇಲ್ಲ. ಪ್ರತಿಯೊಂದು ದೇವಸ್ಥಾನಕ್ಕೂ ಹೋಗಿದ್ದೀನಿ ನಾನು. ಇವಾಗ ನೋಡಿ, ಇಲ್ಲಿ ಕರಗ ನಡೆದಾಗ ಕರಗಕ್ಕೂ ಕರೀತಾರೆ, ಹೋಗ್ತೀನಿ ಬರ್ತೀನಿ. ಬೇಡ ಅಂದಾಗ ಏನು ಹೇಳಲ್ಲ. ತೀರ್ಥ ಕೊಡುವಾಗ್ಲೂ ಬೇಡ ಅಂತ ಹೇಳಿದ್ರು ಏನು ಹೇಳಲ್ಲ. ಪ್ರಸಾದ ಕೊಟ್ಟಾಗ ತಗೊಂತೀವಿ, ತಿಂತೀವಿ, ನಾವು ಬರ್ತೀವಿ. ನೀವು ಹೇಳೋದಂಗೆಲ್ಲ ತುಂಬಾ ಚೆನ್ನಾಗಿ ಅರ್ಥ ಆಯ್ತಾ?
ಆದ್ರೆ ನಾನು ಹೇಳೋದು ಅದು ನನ್ನ ಮನಸ್ಸಿಗೆ ಇಡಿಸಿರೋದು ನಾನು ಮಾಡ್ತೀನಿ. ಆಮೇಲೆ ನಿಮ್ಮಲ್ಲೇ ಗೊಂದಲಗಳಿದಾವೆ. ಕೆಲವೊಬ್ರು ನಿಮ್ಮದೇ ಧರ್ಮದ ಮುಖಂಡರು ಹೇಳ್ತಾರೆ, ನಾವು ಅವ್ರನ್ನ ಆರ್ತಿ ಗಿರ್ತಿ ತಗೋಬಿಟ್ರೆ, ಕುಂಕುಮ ಮುಟ್ಬಿಟ್ರೆ, ಊದ್ಗಡ್ಡಿ ಬೆಳಗ್ಬಿಟ್ರೆ ಧರ್ಮದಿಂದ ಹೊರಗಿಡ್ತೀವಿ, ನಾವು ಅದನ್ನ ಬಹಿಷ್ಕಾರ ಮಾಡ್ತೀವಿ, ಒಪ್ಪದೇ ಇಲ್ಲ ಅಂತ ನಿಮ್ ಧರ್ಮದಲ್ಲಿ ನಾನು ನಿಮ್ಗೆ ಏನ್ ನಿಮ್ ಗಮನಕ್ಕೆ ಬಂದಿದೆ. ಪ್ರೀತಿ ವಿಶ್ವಾಸದ ಮುಂದೆ ಯಾವುದೇ ಧರ್ಮ ಬರಲ್ಲ. ನಾನು ಹೇಳ್ತೀನಿ ಕೇಳಿ, ಧರ್ಮ ಎಲ್ಲಿ ಬರುತ್ತೆ ಹೇಳಿ? ಇದೇ ಪ್ರೀತಿ ವಿಶ್ವಾಸ ಗಣಪತಿ ವಿಸರ್ಜನೆ ಸಂದರ್ಭದಲ್ಲೂ ಎಲ್ಲಾ ನಿಮ್ಮ ಧರ್ಮದ ಎಲ್ಲ ಅದೇ ಮಾಡಿ ಅಂತ ನಾವು ಹೇಳೋದು ಮೇಡಮ್. ಅದನ್ನೇ ನಾವು ಹೇಳ್ತಾ ಇರೋದು. ಈಗ ಆಗಿರೋದೇನು ಒಳ್ಳೆ ಕಾರ್ಯ ಅಲ್ಲ. ಒಳಗೆ ಏನಾಗ್ತಾ ಇದೆ, ಯಾಕೆ ಕಾರ್ಯರೂಪಕ್ಕೆ ತರ್ತಾರೆ? ನಾನು ಹೇಳ್ತಾ ಇದ್ದೀನಲ್ಲ, ಈ ರೀತಿ ಆಗೋದ್ರಿಂದ ನಾನು ಬಹಳ ಸಂತೋಷದಿಂದ ಇದ್ದೆ. ನಾನು ಮೊನ್ನೆ ರಾತ್ರಿವರೆಗೂ, ಯಾಕಂದ್ರೆ ಯಾವುದೇ ಗಲಭೆಗಳಿಲ್ಲ ಇಲ್ಲದೆ ಆರಾಮಾಗಿ ಆಗಿದೆ, ಬಹಳ ಸಂತೋಷದಿಂದ ಇದ್ವಿ ನಾವು. ಈ ರೀತಿ ಆಗುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ಯಾಕಂದ್ರೆ ಮೀಲಾದುನ್ ನಬಿ ದಿವಸನೂ ಏನೂ ಆಗಿಲ್ಲ, ಏನು ತೊಂದರೆಗಳಾಗಿಲ್ಲ. ಆಮೇಲೆ ವರ್ಷವೂ ಕಲ್ಲು ಹೊಡೆಯೋದು, ಬೆಂಕಿ ಹಚ್ಚೋದು, ಇನ್ನೇನೋ ಅದು ಒಂದೇ ಧರ್ಮದ ಗುಂಪು ಮಾತ್ರ ಕೆಲಸ ಮಾಡ್ತದೆ, ಯಾಕೆ? ಇದೇ ನಮ್ಮ ಪ್ರಶ್ನೆ. ನಾನು ಒಂದು ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ಇದೇ 2000ಕ್ಕಿಂತ ಮುಂಚೆ ಪ್ರತಿಯೊಂದನ್ನು ಕರಗ ಎತ್ಕೊಂಡು ಹೋಗೋ ಇರಲಿ, ಅಥವಾ ಅನ್ನೆಮ್ಮ ಎತ್ಕೊಂಡು ಹೋಗೋದು ಇರಲಿ, ಅಥವಾ ಗಣೇಶ ಎತ್ಕೊಂಡು ಹೋಗುವಾಗ ಇರಲಿ, ಮಸೀದಿ ಹತ್ರ ಬಂದಾಗ ಏನು ಮಾಡ್ತಾಯಿದ್ರು, ಒಂದು 50 ಮೀಟ್ರ್ ಮುಂಚೆ ಸೌಂಡ್ ಏನಿತ್ತು ಅದನ್ನು ಸ್ಟಾಪ್ ಮಾಡ್ತಾಯಿದ್ರು. ನಮಾಜ್ ಟೈಮ್ ಇರಲಿ ಇಲ್ಲದೆ ಇರಲಿ, ಅದಾದಮೇಲೆ ಒಂದು 50 ಮೀಟರ್ಸ್ ಆದಮೇಲೆ ಮತ್ತೆ ಇದು ಮಾಡ್ಕೊಂಡು ಹೋಗ್ತಾಯಿದ್ರು. ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂದರೆ, ಈಗಿರೋ ಜನ್ರೇಷನ್ ಹೇಗಿದೆ ಅಂದರೆ, ಬೇಕು ಅಂತ ಕೆಣಕೋದು. ಇದು ಒಂದೇ ಧರ್ಮದಲ್ಲಿ ಇಲ್ಲ, ಎಲ್ಲಾ ಧರ್ಮದಲ್ಲೂ ಇದ್ದಾರೆ. ಬಟ್ ಈ ರೀತಿ ಕಲ್ಲೊಡೆಯೋದು, ಬೆಂಕಿ ಹಚ್ಚೋದು ಅದೊಂದೇ ಧರ್ಮದಲ್ಲಿ ಕೇಳಿ ಬರುತ್ತಲ್ಲ, ಯಾಕೆ ಅಂತ ನನ್ನ ಪ್ರಶ್ನೆ. ಅದನ್ನೇ ಮೇಡಮ್ ಹೇಳ್ತಾ ಇರೋದು. ಇದು ಏನಾಗ್ತಾ ಇದೆ ಗೊತ್ತಾ? ಓಕೆ, ಈಗ ಇಲ್ಲೊಂದು ಮಸೀದಿ ಇದೆ ಅಥವಾ ಮದರಸಾ ಇದೆ ಅಂದಾಗ ಇಲ್ಲಿ ತನಕ ಗಣಪತಿ ವಿಸರ್ಜನೆ ಅವ್ರು ಬಂದ್ರ ಮೆರವಣಿಗೆ ಮಾಡ್ಕೊಂಡು ಇಲ್ಲಿ ಸೈಲೆಂಟ್ ಆರಾಮಾಗಿ ಹೋಗ್ಲಿ ಮೇಡಮ್. ಇವತ್ತಿಗೂ ನಮ್ಮ ಮಸೀದಿ ಒಳಗೆ ಕರಗ ಒಳಗೆ ಬಂದೇ ಬರುತ್ತೆ. ಅದು ಕರಗದ ಇತಿಹಾಸ ಓದ್ದವ್ರಿಗೆ ಎಲ್ಲರಿಗೂ ಗೊತ್ತು, ಇವತ್ತಿಗೂ ಬರುತ್ತೆ ಸಂಪ್ರದಾಯ. ಹೌದು, ಯಾಕಂದ್ರೆ ನಾನು ಹುಟ್ಟಿ ಬೆಳೆದಿರೋ ಏರಿಯಾ ಅಲ್ಲಿ ಇವತ್ತಿಗೂ ನಾನು ಇರೋ ಏರಿಯಾ ಅಲ್ಲಿ ಅದೆಲ್ಲ ಸರಿ. ಇದು ಒಂದೇ ಗೋಡೆ, ಕಲ್ಲೊಡಿತಾರೆ, ಒಂದೇ ಗೋಡೆ. ನೋಡಿ, ನಾನು ಫಸ್ಟ್ ಪಾಯಿಂಟ್ ಹೇಳಿದೆ, ಕಾನೂನನ್ನ ಕಾನೂನನ್ನ ಯಾರು ಕೈಗೆ ಎತ್ಕೊಳ್ತಾರೆ, ಶಾಂತಿಯನ್ನ ಯಾರು ಕದಿರ್ತಾರೆ, ಯಾವುದೇ ಧರ್ಮದವ್ರು ಇರ್ಲಿ ತೆಗೆದುಕೊಳ್ತೇವೆ ಮತ್ತೆ ಖಂಡಿಸ್ತೇವೆ. ನಾವು ಎರಡು ವಿಚಾರ ಮೇಡಮ್, ಯಾವುದೇ ಸರ್ಕಾರ ಇರ್ಲಿ, 15 ದಿನ ಆದ್ಮೇಲೆ ಕೇಸ್ ವಾಪಸ್ ಮೇಡಮ್ ಒಂದ್ ನಿಮಿಷ, ಇದು ಬೇಲ್ ಕೊಡೋದು ಕೋರ್ಟ್, ನಾನಲ್ಲ, ಕಾಂಗ್ರೆಸ್ ಅಲ್ಲ. ಕೋರ್ಟ್ ಕೇಳಿ, ಕೋರ್ಟ್ ಅಲ್ಲ, ಕೇಸನ್ನ ನಾವು ತೆಗೆದುಕೊಂಡಿದ್ದೇವೆ, ಅಮಾಯಕರನ್ನ ಕೇಸ್ ತೆಗೆದುಕೊಂಡಿದ್ದೇವೆ, ಇಮಿಡಿಯೇಟ್ ತಗೊಳ್ಳಲ್ಲ. 5-6 ವರ್ಷ. ಒಂದ್ ನಿಮಿಷ, ಯಾರು ಇನ್ನೋಸೆಂಟ್ ಇದ್ದಾರೆ, ಯಾರು ತಪ್ಪಿತಸ್ಥರಿರ್ತಾರೆ, ಕೋರ್ಟ್ ಬೇಲ್ ಕೊಡ್ಬೇಡಿ ಅಂತ ಹೇಳಿ. ಕೋರ್ಟ್ ಬೇಲ್ ಕೊಡ್ತಾ ಇರೋದು ನಾವಲ್ಲ. 15 ದಿನ ಬಿಟ್ಟು ಹೇಳಿದ್ರೆ ಅಲ್ಲ, ನೀವ್ ಹೇಳ್ತಾ ಇದ್ದೀರಾ 15 ದಿನ ವಾಪಸ್ 15 ತಿಂಗಳಲ್ಲಿ ಏನಾಗ್ತದೆ, ಒಂದು ಕಾನೂನು ಸುವ್ಯವಸ್ಥೆ ಕಾಪಾಡೋ ಸಂದರ್ಭದಲ್ಲಿ ನಾವು ಯಾರು ಡೌಟ್ಫುಲ್ ಇರ್ತಾರೆ ಅವರೆಲ್ಲಾರು ತಗೊಂಡು ಹೊರಗಡೆ ಹಾಕಿರ್ತೀವಿ. ಯಾರು ಇನ್ನೋಸೆಂಟ್ ಆಗಿರ್ತಾರೆ ಅವ್ರನ್ನ ಬಿಡ್ತೀವಿ, ವಾಪಸ್ ತಗೊಳ್ತೀವಿ. ಬಿಜೆಪಿ ಮೊನ್ನೆ 380 ಕೇಸ್ ತಗೊಂಡಿದೆ, 380 ಕೇಸ್, ಅದರಲ್ಲಿ 163 ಹೇಟ್ ಸ್ಪೀಚ್. ಅಂದ್ರೆ ರಘು ಅವರೇ, ನಿಮ್ MLA ಹೋಗಿ US ಲಂಡನ್ ಅನ್ಕೊಂಡು ಓಡಾಡ್ತಾರೆ. ಒಂದ್ ನಿಮಿಷ ನೀವು ಯಾಕೆ ಇಷ್ಟೊಂದು ಹೃದಯಹೀನರಾಗ್ಬಿಟ್ಟಿದ್ದೀರಿ? ಅಂದ್ರೆ ಅವ್ರಿಗೂ ಪರ್ಸನಲ್ ಲೈಫ್ ಅಂತ ಇಲ್ವಾ? ಬೆಂಕಿ ಎತ್ಕೊಂಡಲ್ಲ. ಒಂದ್ ನಿಮಿಷ ಅವ್ರಲ್ಲಿ ಹೋದ್ಮೇಲೆ ಬೆಂಕಿ ಹಚ್ಚಿರೋದು ಇವರು ಇಮಿಡಿಯೇಟ್ ಫ್ಲೈಟ್ ರೆಡಿ. ಒಂದ್ ನಿಮಿಷ, ಇಮಿಡಿಯೇಟ್ ಫ್ಲೈಟ್ ರೆಡಿ ಇರ್ತದ? ಒಂದ್ ನಿಮಿಷ, ಇವಾಗ ಎಲ್ಲಿದ್ದಾರೆ? ಬರ್ತಾ ಇದ್ದಾರೆ ಈಗ, ಅವರ ಮಗಳ ಅಡ್ಮಿಷನ್ ಹೋಗಿದ್ದಾರೆ, ಹೌದು. ಅದನ್ನ ಒಂದ್ ನಿಮಿಷ, ನಮ್ ಕುಮಾರಣ್ಣ ಎಲ್ಲವ್ರೆ, ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಕುಮಾರಣ್ಣ ಎಲ್ಲವ್ರೆ, ಯಾಕೆ ಅವ್ರ ಜವಾಬ್ದಾರಿ ಇಲ್ವಾ? ಅವ್ರು ಗೆದ್ದಿಲ್ವಾ ಆ ಜಾಗದಲ್ಲಿ? ಅವ್ರ ಭಾಗದಲ್ಲಿ ಗೆದ್ದಿಲ್ವಾ ಅವರು? ಕುಮಾರಣ್ಣ 140 ಕೋಟಿ ಜನಕ್ಕೆ ಶಾಸಕ ಮತ್ತೆ ಸಚಿವ. ಎಷ್ಟಕ್ಕೆ? 140 ಕೋಟಿ ಜನರಿಗೆ ಈ ದೇಶದ ಒಬ್ಬ ದೇಶಕ್ಕೆ ಸಚಿವನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಮಾತು ಹೇಳ, ಕೆಲಸ ಮಾಡ್ತಾ ಇದ್ದಾರೆ. ಯಾಕೆ ಬರ್ಲಿಲ್ಲ ಇಲ್ಲಿಗೆ? ಯಾಕೆ ಬರ್ಲಿಲ್ಲ ಈ ಗಲಾಟೆ ಜಾಗದಲ್ಲಿ? ನೀವೆಲ್ಲ ಮಾತಾಡೋದನ್ನ ಕೇಳಿಸ್ಕೊಂಡಿದ್ದೇನೆ, ಉತ್ತರ ಕೊಡ್ತೀನಿ, ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ. ನಾನು ತಾಳ್ಮೆಯಿಂದ ಕೇಳಿಸ್ಕೊಂಡಿದ್ದೇನೆ.
ಇವತ್ತು ಮದ್ದೂರ್ನಲ್ಲಿ ನಡೆದಂತ ಇನ್ಸಿಡೆಂಟ್ ಏನಾದ್ರೂ ವಿದ್ಯಾಜಿ ಬೆಳಿಗ್ಗೆ 8ರಿಂದ ಸಂಜೆ 6 ಗಂಟೆ ಒಳಗಡೆ ಏನಾದ್ರೂ ನಡೆದಿದ್ರೆ 40 ಜನರ ಹೆಣ ಬೀಳ್ತಾ ಇದ್ವು ಅಲ್ಲಿ. ಎಷ್ಟು ಜನ? 40ಕ್ಕೂ ಅಧಿಕ ಜನರ ಅಮಾಯಕರ ಹೆಣ ಬೀಳ್ತಾ ಇದ್ರು. ಒಂದು ಎರಡನೇದು ಮುಗಿಸ್ಬಿಡೋಣ. ಒಂದು ಕುಮಾರಸ್ವಾಮಿ ಅವ್ರು ಯಾಕೆ ಬರ್ಲಿಲ್ಲ ಅಂತ ಹೇಳಿದ್ರೆ ಈ ಇನ್ಸಿಡೆಂಟ್ ಆಗುತ್ತೆ ಅಂತ ಗೊತ್ತಿತ್ತು ಅವ್ರಿಗೆ. ಅವರು ಅದನ್ನ ಹೇಳ್ತಾರೆ. ಅರ್ಥ ಆಯ್ತಾ? ಒಂದು ಯಾಕೆ ಇವ್ ಸರ್ಕಾರ ಯಾರಿದೆ? ಸಿಎಂ ಅವ್ರ ಹತ್ರ ಯಾರಿದ್ದಾರೆ? ಪೊಲೀಸ್ ಇಲಾಖೆ ಕಾಂಗ್ರೆಸ್ ಸರ್ಕಾರ ತುಷ್ಟೀಕರಣ ಹೇಗ್ ಮಾಡ್ತಾ ಇದೆ ಅಂತ ಹೇಳಿದ್ರೆ 99% ತುಷ್ಟೀಕರಣ ಆಗೋಗಿದೆ. ಇನ್ನೊಂದು ಬಗ್ಗೆ ಹೇಳ್ಬಿಡ್ತೀನಿ ವಿದ್ಯಾಜಿ, ಇವ್ರ ಹತ್ರ ಇರೋದು ಇನ್ನೊಂದೇ ಪಾಯಿಂಟ್. ಇವ್ರು ಇದನ್ನು ಹೇಳ್ತಾರೆ ಮುಂದಿನ ಚುನಾವಣೆ ಏನಂತಂದ್ರೆ ನಮ್ಮ ಸರ್ಕಾರ ಬಂದದ್ದೇ ಆದ್ರೆ ಮುಂದಿನ ದಿನಗಳಲ್ಲಿ ಮುಂಜಿಯನ್ನು ಮಾಡಿಸ್ಕೊಂಡ್ಬಿಡ್ತೀವಿ.